ದಿವ್ಯಾ, ಹೇಗಿದೆಯಮ್ಮ? ಆಚೆ ಕಡೆ ಎಲ್ಲ ಕರೋನಾ ಅದು ಇದು ಅಂತಾರೆ, ಹುಷಾರಾಗಿರ್ಬೇಕು ಮಗಳೇ. ಸರಿ ಆಂಟಿ. ದೊಡ್ಡಮ್ಮ, ನಾನು ಮಾತಾಡ್ತೀನಿ ಅದಕ್ಕೆ ಹತ್ರ. ಹಲೋ ಅದಕ್ಕೆ, ನಾನು ರಿತು. ಹೇಗಿದ್ದೀರಾ? ನೀವು ಪೂಜೆಗೆ ಬರಬೇಕಾಗಿತ್ತು. ನಾನಂತೂ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಂಡೆ. ಅಣ್ಣ ಅಂತೂ ಒಬ್ಬಳೇ ಅಲ್ಲ, ನಾವು ಮಿಸ್ ಮಾಡ್ಕೊಂಡ್ವಿ. ಹಲೋ ದಿವ್ಯಾ, ಹೇಗಿದ್ಯಮ್ಮ? ನಾನಮ್ಮ ಊರ್ಮಿಳಾ. ಹಾ ಆಂಟಿ ಹೇಳಿ. ನೋಡು, ನೀನ್ ಬಂದಿಲ್ಲ ಅಂತ ಪಾಪ ನಮ್ ಕಾರ್ತಿಕ್ಕು ಒಂದೇ ಕಣ್ಣಲ್ಲಿ ಅಳ್ತಿದ್ದಾನೆ. ದಿವ್ಯಾ, ನಿನಗ್ ಹುಷಾರಿಲ್ಲ ಅಂತ ಅವನೆಷ್ಟು ಸಪ್ಪಗಾಗ್ಬಿಟ್ಟಿದ್ದಾನೆ ಗೊತ್ತಾ? ಹಲೋ ದಿವ್ಯಾ ಅವರೇ. ಹಲೋ ಹಲೋ. ಯಾಕೋ, ಏನಾಯ್ತು? ಚಿಕ್ಕಪ್ಪ, ಅದು ಕಾಲ್ ಕಟ್ ಆಯ್ತು ಅನ್ಸುತ್ತೆ. ನಾನು ಆಮೇಲೆ ಸಪ್ರೇಟ್ ಆಗಿ ಮಾತಾಡ್ಕೋತೀನಿ. ಏನ್ ಕಂದ, ಏನ್ ಅಷ್ಟೊಂದು ಸೀಕ್ರೆಟು? ಆಮೇಲೆ ಸಪ್ರೇಟ್ ಆಗಿ ಇರ್ಲಿ ಇರ್ಲಿ. ಲಕ್ಷ್ಮಣ, ಅಣ್ಣ, ನೀನು ದಡ್ಡ ಕಣ. ಅಲ್ಲ, ಅವನು ಹೇಳ್ತಾ ಇದ್ದಾನೆ ಹೊರಗಡೆ ಸಪರೇಟ್ ಆಗಿ ಸೀಕ್ರೆಟ್ ಆಗಿ ಮಾತಾಡಿದ್ರೇನೆ ಪ್ರೇಮಿಗಳು ಅನ್ನೋದು. ಓಕೆ ಓಕೆ. ಊರ್ಮಿಳಾ, ಊಟಕ್ಕೆ ರೆಡಿ ಮಾಡೋಣ. ಬನ್ನಿ ಬನ್ನಿ ಜಾನಕಿ, ರೆಡಿ. ಅಮ್ಮ ಬನ್ನಿ. ನಾನು ಪರ್ಸ್ ಕದ್ದಿದ್ದೀನಿ ಅಂತ ನೀನು ನಂಬ್ತೀಯ? ಮಾತಾಡು. ನಾನು ಕದ್ದಿದ್ದೀನಿ ಅನ್ನೋದನ್ನ ನೀನ್ ನಂಬ್ತೀಯ? ಯಾಕೆ ಬೊಮ್ಮೇದ, ಬೇಜಾರಾಗಿದ್ಯಾ? ದಿವ್ಯಾ ಮಾತಾಡ್ಲಿಲ್ಲ ಅಂತನಾ? ಇಲ್ಲ ಬೊಮ್ಮೇದ. ಇಲ್ವಾ? ಮತ್ತೆ ತಮ್ಮ ಫೀಲಿಂಗಿಗೆ ಕಾರಣ? ದಿವ್ಯಾ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರೆ ಮಾತಾಡಿ ಸರಿ ಮಾಡ್ಕೊಬೋದು. ಆದ್ರೆ ಯಾರಿಗಾದ್ರೂ ಅವಮಾನ ಆದ್ರೆ ಅದನ್ನ ಹೇಗೆ ಸರಿ ಮಾಡಕ್ಕಾಗತ್ತೆ ಬೊಮ್ಮೇದ? ಇನ್ಯಾರ ಬಗ್ಗೆ ಮಾತಾಡ್ತಿದ್ಯಾ ಬೊಮ್ಮೇದ? ಸತ್ಯನ್ ಬಗ್ಗೆ. ಬೊಮ್ಮೇದ, ನೀನು ಅವಳು ಹೋಗಿದ್ದಕ್ಕೆ ಖುಷಿ ಪಡ್ಬೇಕು ತಾನೆ? ಅವಳ ಮನೆಯಿಂದ ಆಚೆ ಹೋದ್ರೆ ಸಾಕು ಅಂತ ಕಾಯ್ತಾ ಇದ್ದಲ್ಲೋ? ಅವಳು ಮನೆ ಬಿಟ್ಟು ಆಚೆ ಹೋಗ್ಲಿ ಅಂತ ಅನ್ಕೊಂಡಿದ್ದೇನೋ ನಿಜ ಬೊಮ್ಮೇದ. ಆದ್ರೆ ಅವಳು ಈ ರೀತಿ ಕಳ್ಳಿ ಅನ್ಸ್ಕೊಂಡು ಹೋಗ್ಲಿ ಅಂತ ನಾನು ಯಾವತ್ತೂ ಬಯಸಿರ್ಲಿಲ್ಲ. ಆದ್ರೂ ಅವಳು ಮಾಡಿದ ತಪ್ಪಲ್ವಾ ಬೊಮ್ಮೇದ? ನನ್ನ ವಾಲೆಟು ಅವಳು ಇದ್ದಿದ್ ರೂಮಲ್ಲಿ ಸಿಕ್ಕಿದೇನೋ ನಿಜ. ಅದನ್ನ ನಾವು ಕಣ್ಣಾರೆ ನೋಡಿದ್ವಿ. ಆದ್ರೆ ನಾವು ಕಣ್ಣಾರೆ ನೋಡಿದನ್ನೆಲ್ಲ ನಿಜ ಅಂತ ಯಾಕೋ ನನ್ನ ಮನ್ಸು ಒಪ್ತಾ ಇಲ್ಲ ಬೊಮ್ಮೇದ. ಯಾಕೆ ಒಪ್ಕೊಳ್ಳಲ್ಲ? ಎಷ್ಟೋ ಸರಿ ನಮ್ಮ ಹತ್ರನೇ ದುಡ್ಡು ಪೀಕಿಲ್ವಾ? ಇದು ಅದೇ ತರನೇ. ಇಲ್ಲ ಬೊಮ್ಮೇದ, ಇದೇ ಬೇರೆ ಅದೇ ಬೇರೆ. ಅದು ಹುಡುಗಾಟಕ್ಕೆ ಮಾಡಿದ್ದು. ಯಾಕೆ ಆ ಹುಡುಗರ ಕೈಲಿ ಎಲ್ಲ ದುಡ್ಡು ವಾಪಸ್ ಕೊಡ್ಸಿಲ್ವಾ? ಇದು ನಿನ್ಗೂ ಗೊತ್ತಲ್ಲೇನೋ? ನಾನು ಆತರ ಪಟ್ಟು ಅವಳು ಕಳ್ಳಿ ಅನ್ನೋ ಹಾಗೆ ಮಾತಾಡಿ ತಪ್ಪು ಮಾಡ್ಬಿಟ್ಟೆ ಬೊಮ್ಮೇದ. ಅವಳ ಯೋಚನೆಗಳು ಇನ್ನೊಬ್ಬರಿಗೆ ಸಹಾಯ ಮಾಡೋ ತರ ಇರುತ್ತೆ. ಈ ತರ ಚೀಪ್ ಆಗಿ ದುಡ್ಡನ್ನ ಕದಿಯೋ ತರ ಇರಲ್ಲ. ಇದನ್ನೆಲ್ಲ ನೀನ್ ಮೊದ್ಲೇ ಯೋಚನೆ ಮಾಡ್ಬೇಕು ತಾನೆ? ಹೌದು ಬೊಮ್ಮೇದ, ಅವಳು ಯಾರ ಜೊತೆನೋ ಫೋನಲ್ಲಿ ದುಡ್ಡು ಅರೇಂಜ್ ಮಾಡ್ತೀನಿ ಅಂತ ಮಾತಾಡ್ತಾ ಇದ್ಲು. ಅದು ನನಗೆ ನೆನಪಾಗಿ ಅವಳ ಬಗ್ಗೆ ತುಂಬಾ ತಪ್ಪಾಗಿ ಮಾತಾಡ್ಬಿಟ್ಟೆ ಬೊಮ್ಮೇದ. ಈಗ ನನಗೆ ಅದಕ್ಕೆ ಗಿಲ್ಟ್ ಫೀಲ್ ಆಗ್ತಾ ಇರೋದು. ಕೆಲವೊಂದ್ಸರಿ ನಾವು ಆತ್ರದಲ್ಲಿ ಮಾತಾಡೋ ಮಾತು ಇನ್ನೊಬ್ಬರಿಗೆ ಎಷ್ಟು ದೊಡ್ಡದಾಗಿ ನೋವುಂಟು ಮಾಡುತ್ತೆ ಅಂತ ನಾವು ಯೋಚನೆನೇ ಮಾಡಲ್ಲ ಬೊಮ್ಮೇದ. ನಾವೇನೋ ಸಾರಿ ಕೇಳ್ಬಿಡ್ತೀವಿ. ಆದ್ರೆ
ಅವ್ರ ಆ ಕ್ಷಣ ಅನುಭವಿಸಿದ ನೋವನ್ನ ನಾವು ಕೇಳೋ ಸಾರಿ ಮರ್ಸಲ್ಲ ಬಾಮೇದ. ಪಾಪ ಸತ್ಯನ್ಗೆ ನನ್ನ ಮಾತಿಂದ ತುಂಬಾ ನೋವಾಗಿರುತ್ತೆ. ಇದೆಲ್ಲ ಸರಿ ಬಾಮೈದ, ಅವಳು ಆ ಪರ್ಸ್ ತಗೊಂಡಿಲ್ಲ ಅಂದ್ಮೇಲೆ ಆ ಪರ್ಸು ಈ ರೂಮ್ಗೆ ಹೆಂಗ್ ಬಂತು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಬಾಮೇದ. ತಪ್ಪು ಮಾಡಿದವ್ರ ಮೇಲೆ, ಅಪರಾಧ ಮಾಡಿದವ್ರ ಮೇಲೆ ಅನುಕಂಪನಾದ್ರೂ ಯಾಕೆ ತೋರಿಸ್ಬೇಕು ಹೇಳಿ? ಅವಳು ಪರ್ಸ್ ಕದ್ದಿದ್ದಾಳೆ, ತಪ್ಪು ಮಾಡಿದ್ದಾಳೆ, ಪ್ರಾಯಶ್ಚಿತ್ತವಾಗಿ ಮನೆ ಬಿಟ್ಟು ಆಚೆ ಹೋಗಿದ್ದಾಳೆ. ತಪ್ಪು ಮಾಡಿದ ಅವಳಲ್ಲ, ನಾವು. ಹಿಂದೆ ಮುಂದೆ ನೋಡ್ದೆ, ಸ್ವಲ್ಪನೂ ಯೋಚನೆ ಮಾಡ್ದೆ ಅವಳೇ ಕಳ್ಳಿ ಅನ್ನೋವಾಗ ಮಾತಾಡಿ ಅವಳಿಗೆ ಅವಮಾನ ಮಾಡಿದ್ದು ನಾವಮ್ಮ. ಏನು ತಪ್ಪು ಮಾಡ್ದೆ ಈ ತರ ಆರೋಪ ಸಹಿಸ್ಕೊಂಡು ಯಾರಮ್ಮ ಇರ್ತಾರೆ? ಏನು ಹೇಳ್ತಿದೀಯಾ? ಪರ್ಸ್ ಕದ್ದಿದ್ದು ಅವಳಲ್ಲಮ್ಮ. ಮತ್ತೆ ನಿನ್ ಪರ್ಸು ಅವಳಿದ್ ರೂಮಲ್ಲಿ ಹೇಗೋ ಸಿಕ್ತು? ಅದು ಸಿಕ್ಕಿದಲ್ಲಮ್ಮ, ಸಿಗೋ ಹಾಗೆ ಮಾಡಿದ್ದು. ಅಪ್ಪ ಅಕ್ಕನೂ ಅನಿಶಾ ಸೇರ್ಕೊಂಡು ಪರ್ಸ್ನ ಸತ್ಯ ರೂಮಲ್ಲಿಟ್ಟು ಈ ತರ ನಾಟಕ ಮಾಡಿದ್ದಾರೆ. ಕಾರ್ತಿಕ್ ಜೇಬಿಂದ ಪರ್ಸ್ ಕದ್ದಿದ್ದು ಇವಳು, ಆ ಪರ್ಸ್ನ ಬಚ್ಚಿಟ್ಟಿದ್ದು ಈ ಕೈಗಳು. ಕಾರ್ತಿಕ್, ನೀನ್ ಹೇಳ್ತಿರೋದ್ ನಿಜಾನಾ? ನಾನ್ ಹೇಳ್ತಿರೋದ್ ನಿಜ ಅಮ್ಮ. ಏನೋ ದೊಡ್ಡ ಸಾಧನೆ ಮಾಡಿರೋ ತರ ಅಕ್ಕ ಇದನ್ನ ಹೇಳ್ಕೊಂಡು ಕೊಚ್ಕೋತಾ ಇಲ್ಲಮ್ಮ. ಕರ್ಮ ಕರ್ಮ. ಹೆತ್ತ ಮಗಳದೆ ತಪ್ಪಿಟ್ಕೊಂಡು ಪಾಪ ಆ ಹುಡುಗಿ ಮೇಲೆ ಅಪವಾದ ಹೊರಿಸಿ ಅವಮಾನ ಮಾಡಿಬಿಟ್ವಲ್ಲೇ. ಛೇ, ಇವ್ರದ್ಯಾಕೋ ನಿಜವಾಗ್ಲೂ ಅತಿ ಆಯ್ತು ರೀ. ಈಗಲೇ ಹೋಗಿ 4 ಬಾರಿಸಿ ಬುದ್ಧಿ ಹೇಳ್ತೀನಿ. ಸೀತಾ, ಕಲಿಯೋ ವಯಸ್ಸಿನಲ್ಲೇ ಕಲೀಲಿಲ್ಲ, ಈಗ ಹೇಳಿದ್ರೆ ಬುದ್ಧಿ ಕಲಿತಾಳೇನೆ. ಗೊತ್ತಿಲ್ವೇನೆ ಅವಳ ಬುದ್ಧಿ ಎಂಥದ್ದು ಅಂತ. ನನ್ನ ಬುದ್ಧಿ ಏನಾಗಿತ್ತು? ಸತ್ಯ ಅಂತ ಹುಡುಗಿ ಅಲ್ಲ ಅಂತ ಗೊತ್ತಿದ್ರು ಆ ಹೊತ್ತಿನಲ್ಲಿ ನಾನು ಸ್ವಲ್ಪನಾದ್ರೂ ವಿವೇಕ ಇಲ್ಲದೆ ನಡ್ಕೊಂಡ್ಬಿಟ್ನಲ್ಲ. ಛೇ, ನನ್ನ ಬುದ್ಧಿಗಷ್ಟು. ಹಾಗಂತ ಅವಳನ್ನ ಸುಮ್ಮನೆ ಬಿಟ್ರೆ ಅವಳು ಆಡೋ ಆಟಕ್ಕೆ ಮಿತಿನೇ ಇರಲ್ಲ ರೀ. ಈಗ ಅವಳು ಹೇಳಿ ಏನು ಪ್ರಯೋಜನ ಇಲ್ಲಮ್ಮ. ಅವಳಿಗೆ ಏನ್ ಹೇಳಬೇಕೋ ಅಷ್ಟು ನಾನು ಹೇಳಿ ಬಂದಿದ್ದೀನಿ. ಅಕ್ಕಂಗ್ ಬುದ್ಧಿ ಹೇಳೋದು ಒಂದೇ, ನಾಯಿ ಬಾಲ ನೆಟ್ಟಿಗೆ ಮಾಡೋದು ಒಂದೇ. ಅವಳು ಪಿತೂರಿಯಿಂದ ಪಾಪ ಸತ್ಯಂಗ್ ಅವಮಾನ ಆಗೋಯ್ತು. ಸತ್ಯನ್ಗೆ ಹೇಗ್ ಮಾಡಿದಾಳೆ ಅಂದ್ರೆ ನಾಳೆ ದಿವ್ಯಾ ಬಂದ್ರೆ ಅವಳ್ದೇನಮ್ಮ ಗತಿ? ಮೊದ್ಲೇ ದಿವ್ಯನ್ ಕಂಡ್ರೆ ಇವಳಿಗೆ ಆಗಲ್ಲ, ಏನ್ ಮಾಡ್ತಾಳೋ ಅಂತ ನಂಗೆ ಚಿಂತೆ ಆಗ್ತಾ ಇದೆ. ಒಟ್ಟು ಹೆಣ್ಣು ಕುಲಕ್ ಹೊರಗೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿತ್ತಪ್ಪ. ಕಷ್ಟ ಅಂದಿದ ತಕ್ಷಣ ಕರ್ಕೊಂಬಂದ್ರಿ, ನೋಡಿದ್ರ ಅವಳಿಂದ ಏನೇನ್ ಆಗ್ತಾ ಇದೆ. ಪಾಪ ಸತ್ಯ, ಅವಳಿಗೆ ಎಷ್ಟು ಅವಮಾನ ಆಗಿದೆಯೋ ಏನೋ. ಅಮಾಯಕರಾಗಿದ್ದು ಅವಮಾನ ಆದರೆ ಆಗೋ ನೋವು ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು ಸೀತಾ. ಪಾಪ ಅವಳು ಎಷ್ಟು ನೊಂದುಕೊಂಡು ಹೋದ್ಲು ಏನೋ. ಅವಳು ಬರಲ್ಲ ಅಂತಂದ್ರು ನಾನೇ ಒತ್ತಾಯ ಮಾಡಿ ಕರ್ಕೊಂಬಂದು ಅವಮಾನ ಮಾಡಿಬಿಟ್ವಲ್ಲೇ ಅವಳಿಗೆ. ನೋಡಿ, ಆ ಹುಡುಗಿನ ನಮ್ಮ ಮನೆ ಪೂಜೆ ಪುನಸ್ಕಾರದಿಂದ ನಾನು ದೂರ ಇಟ್ಟಿದ್ದೆ ನಿಜ. ಯಾಕೆಂದ್ರೆ ಆ ಹುಡುಗಿ ಸಂಪ್ರದಾಯಸ್ಥರ ಮನೆತನದ ಹುಡುಗಿ ತರ ಅನಿಸ್ತಿರ್ಲಿಲ್ಲ. ಅದಕ್ಕೆ ಆದ್ರೆ ಆ ಹುಡುಗಿಗೂ ಒಂದು ಮನಸ್ಸಿದೆ, ಆ ಮನಸ್ಸಿಗೆ ನೋವಾಗುತ್ತೆ ಅಂತ ನನಗೀಗ ಅನಿಸ್ತಾ ಇದೆ. ಈಗ ಅರ್ಥ ಆಗಿ ಏನು ಪ್ರಯೋಜನ? ಕಾರ್ತಿಕ್, ಹೋಗು, ಆ ಹುಡುಗಿ ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ಅವಳನ್ನ ಮನೆ ಕರ್ಕೊಂಡ್ ಬಾ. ಕೀರ್ತನನ್ ಪರವಾಗಿ ನಾನು ಅವಳ ಹತ್ರ ಕ್ಷಮೆ ಕೇಳ್ತೀನಿ. ಹೋಗು. ಹೌದು ಮಗನೇ,
ಅವಳೆಲ್ಲಿದ್ರು ಹೋಗಿ ಕ್ಷಮೆ ಕೇಳಿ ಕರ್ಕೊಂಬ. ಪಾಪ ಅವಳು ಮೊದಲೇ ಯಾವುದೋ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ಲು. ನಾವು ಅವಳನ್ನ ಕರ್ಕೊಂಬಂದು ಅವಳಿಗೆ ತುಂಬ ನೋವು ಕೊಟ್ಟು ಬಿಟ್ವಿ. ಕಾರ್ತಿಕ್, ನಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಬೇಕಾದ್ರೆ ಆ ಹುಡುಗಿ ಬಂದು ನಮ್ಮನ್ನು ಕ್ಷಮಿಸಿದ್ದೀನಿ ಅಂತ ಹೇಳಬೇಕು. ಆಗಲೇ ನನಗೆ ಸಮಾಧಾನ ಆಗೋದು. ಇಲ್ಲ ಅಂದರೆ ನಾವು ಮಾಡಿದ ಪಾಪದ ಪ್ರಜ್ಞೆ ನಮ್ಮನ್ನು ಕಾಡ್ತಾ ಇರುತ್ತೆ. ಹೋಗು, ಅವಳು ಎಲ್ಲಿದ್ದರೂ ಸರಿ, ಹುಡ್ಕೊಂಡು ಬಾ. ಸರಿಪ್ಪ. ಸರಿ, ಹೇಗೆ ಹೋಗು. ಅದ್ ಏನಿಲ್ಲ ಅತ್ತೆ, ಹೀಗೆ ದಿವ್ಯಾ ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ನೀವು ಟೀಗೆ ಯಾವಾಗ್ಲೂ ಸಕ್ಕರೆ ಜಾಸ್ತಿ ಹಾಕ್ತೀರಾ ಅಂತ ಹೇಳ್ತಾ ಇದ್ರು. ಅದು ಸಾಧ್ಯನೇ ಇಲ್ಲ ಅಂತ ನಾನು ಅವ್ರ ಜೊತೆ ವಾದ ಮಾಡ್ತಾ ಇದ್ದೆ. ನನ್ ಮಾತ್ ಕೇಳಿ ಅವ್ರ ಕೋಪ ಮಾಡ್ಕೊಂಡು ಬೇಕಿದ್ರೆ ನೀವೇ ಮನೆಗೆ ಬಂದು ಒಂದ್ಸರಿ ಟೀ ಕುಡಿದ್ ನೋಡಿ ಅಂತ ಹೇಳಿದ್ರು. ಓ ಹೌದಾ? ಹಾ, ಆದ್ರೆ ನಾನು ಟೀಗೆ ಎಷ್ಟು ಸಕ್ಕರೆ ಹಾಕ್ಬೇಕೋ ಅಷ್ಟೇ ಹಾಕ್ತೀನಿ. ಓ ಹೌದಾ ಅತ್ತೆ, ನಾನು ಹೊಡ್ಲಾ? ಸರಿಪಾ. ಇಲ್ಲ, ಇಂಥ ಸೂಕ್ಷ್ಮತೆ ಇವ್ರಿಗೆ ಅರ್ಥ ಆಗಲ್ಲ. ಮದ್ವೆ ಆಗ್ಲಿ ಆಮೇಲೆ ನೋಡ್ಕೋತೀನಿ. ದಿನಕ್ಕೆ 50 ಸರಿ ಇವ್ರ ಕೈಲೇ ಟೀ ಮಾಡಿಸ್ಕೊಂಡು ಕುಡಿತೀನಿ. ಬಾಯ್ ಅತ್ತೆ. ಬಾಯ್. ಅಳಿಯಂದ್ರೆ ಅತ್ತೆ ಕರೆದ್ರಾ? ಏನ್ ಹೇಳಿ? ಎಷ್ಟು ದೂರ ಬಂದಿದ್ದೀರಾ? ಮನೆಗೆ ಬಂದು ಕಾಫಿನೋ ಟೀನೋ ಕುಡ್ಕೊಂಡು ಹೋಗ್ಬೋದಾಗಿತ್ತು. ಕಾರ್ತಿಕ್, ಲಡ್ಡು ಬಂದ್ ಬಾಯಿಗೆ ಬಿತ್ತಾ? ಏನ್ ಯೋಚನೆ ಮಾಡ್ತಿದ್ದೀರಾ? ನಿಮ್ಗೇನಾದ್ರೂ ತುಂಬಾ ಕೆಲಸ ಇದ್ರೆ. ಕೆಲ್ಸನ? ಛೆ, ಅಂತ ಇಂಪಾರ್ಟೆಂಟ್ ಕೆಲಸ ಏನು ಇಲ್ಲ ಅತ್ತೆ. ನಾನು ಹೀಗೆ ಕಾರ್ ಹತ್ತಾ ಇರ್ಬೇಕಾದ್ರೆ ನೀವು ಮಾಡಿರೋ ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ದಿವ್ಯಾ ಅವ್ರ ಜೊತೆ ಹಾಗೆ ಮಾತಾಡ್ಬೋದು ಅನ್ಕೋತಾ ಇದ್ದೆ. ಅಷ್ಟರಲ್ಲಿ ನೀವೇ ಕಟ್ಬಿಟ್ರಿ. ನೋಡಿ, ನಾವಿಬ್ರು ಎಷ್ಟು ಚೆನ್ನಾಗಿ ಸಿಂಕ್ ಆಗ್ತೀವಿ. ಕ್ಷಮಿಸಿ, ಈ ಹಾಳು ತಲೆಗೆ ಹೊಳಿಲೇ ಇಲ್ಲ. ನೀವು ಯಾವುದೋ ಕೆಲ್ಸದ ಮೇಲೆ ಬಂದಿದ್ದೀರಾ, ನಿಮಗೆ ಲೇಟ್ ಆಗುತ್ತೇನೋ ಅಂತ ಯೋಚಿಸ್ತಿದ್ದೆ. ಬನ್ನಿ ಹೋಗೋಣ. ಹಾ ಬನ್ನಿ. ಅತ್ತೆ, ನೀವು ಪಾಪ ಬಿಸಿಲಲ್ಲಿ ಒಬ್ರೇ ನಡ್ಕೊಂಡು ಹೋಗ್ತಾ ಇದ್ರಲ್ವಾ, ನಿಮ್ಮನ್ನ ಡ್ರಾಪ್ ಮಾಡೋದಷ್ಟೇ ನನ್ನ ಉದ್ದೇಶ. ಹಾ ಸರಿಪ್ಪ, ಬನ್ನಿ. ಹಾರಾಡೋದು ಯಾಕೋ, ಆಮೇಲೆ ಗೋಳ್ ಆಡೋದು ಯಾಕೋ. ಮತ್ತಿನ್ನೇನು? ಅಮೂಲ್ ಬೇಬಿ ಬಂದ್ ಸಾರಿ ಅಂತ ಕೇಳ್ದಾಗ ಬಾಯ್ ಬಂದಂಗ್ ಬೆಟ್ ಕಳ್ಸ್ತಲ್ವಾ? ಇವಾಗ ಯಾಕೆ ಬೇಜಾರಲ್ಲಿ ಕೂತಿದ್ಯಾ? ತಲೆ ಒಳಗಿರೋರ್ನ ತಳ್ಳಾಕಕ್ ಪ್ರಯತ್ನ ಪಟ್ರೆ ಆಗುತ್ತಾ? ತಲೆ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರುತ್ತೆ. ನಿಮ್ಮ ಹತ್ರ ಯಾವನೋ ಹೇಳಿದ್ದು ನಾನು ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ಅಂತ. ಮನೆ ಕರ್ದ ಅವಮಾನ ಮಾಡೋನ್ ಬಗ್ಗೆ ನಾನ್ ಯಾಕೆ ಯೋಚನೆ ಮಾಡ್ಲಿ? ಮತ್ತೆ ಯಾಕೆ? ಒಳ್ಳೆ ಪ್ರಪಂಚನೇ ಪ್ರಳಯ ಆಗಿ ಪಾತಾಳಕ್ ಬಿದ್ದಿರೋ ತರ ಕೂತಿದ್ಯಾ? ಏನಿಲ್ಲ ಕಣ್ರು, ನಂಗ್ ದುರಾದೃಷ್ಟದ ಬಗ್ಗೆ ಯೋಚನೆ ಮಾಡಿ ಬೇಜಾರಾಯ್ತಷ್ಟೆ. ಅಮ್ಮ ಪಕ್ಕದಲ್ಲೇ ಇದ್ರು, ಅವ್ರನ್ನ ನೋಡಕ್ ಆಗ್ತಿಲ್ವಲ್ಲ ಅಂತ ಮನ್ಸಲ್ಲಿ ಒಂಥರ ಸಂಕಟ ಆಗ್ತಿದೆ.
ತುಂಬಾ ನೆನಪಾಗ್ತಿದ್ದಾರೆ ಕಣ್ರು. ಅಮ್ಮನ್ ಹೋಗಿ ಒಂದ್ಸತಿ ನೋಡ್ಕೊಂಡ್ ಬಂದ್ಬಿಡೋಣ. ಅದೇಗಾಗತ್ ಸತ್ಯ? ದಿವ್ಯಕ್ಕನ್ ಮದುವೆ ಆಗೋವರೆಗೂ ನಾನಿಲ್ಲಿರೋ ವಿಷಯ ಮನೆಯವ್ರಿಗೆ ಗೊತ್ತಾಗ್ಬಾರ್ದು ಅಂತ ನೀನೇ ಹೇಳ್ಬಿಟ್ಟು ಇವಾಗ ಅಮ್ಮನ್ ನೋಡ್ಬೇಕು ಅಂದ್ರೆ ಹೆಂಗೆ? ನಾನ್ ಅಮ್ಮನ್ ನೋಡ್ಬೇಕು ಅಂದೆ, ಆದ್ರೆ ಅಮ್ಮ ನನ್ನ ನೋಡ್ಬೇಕು ಅನ್ನ. ನಾನ್ ಮಾತ್ರ ಅಮ್ಮನ್ ನೋಡ್ಬೇಕು. ಅಮ್ಮ ನನ್ನ ನೋಡೋದೇ ಬೇಡ. ಅದೇ ಸಾಧ್ಯ ಸತ್ಯ. ಬನ್ನಿ ಹೋಗೋಣ. ಸತ್ಯ ಯಾವ ಕಡೆಗೆ? ಮನೆ ಕಡೆಗೆ ಬರ್ರೋ. ಪ್ರಾಬ್ಲಮಾ? ಇಲ್ಲ, ಅಮ್ಮನ್ ಮಾತಾಡ್ಸಕ್ಕೆ ಪಕ್ಕದ ಮನೆ ಆಂಟಿ ಬಂದಿದ್ರು. ಹಾ ಹಾ ಪಕ್ಕದ ಮನೆಯವರು. ಪಕ್ಕದ ಮನೆಯವರಾ? ಯಾರು ಲಲಿತಮ್ಮನ? ಏನಂತೆ? ಇರು ಕೇಳ್ಕೊಂಡ್ ಬರ್ತೀನಿ. ನೀನ್ ಹೋಗಿ ಟೀ ಮಾಡು. ಅಯ್ಯೋ ನೋಡು, ಟೀ ಕುದೀತಾ ಇದೆ ಕಣೆ, ಅದನ್ನ ಹೇಳೋಕೆ ಅಂತಾನೆ ಬಂದೆ. ಪಕ್ಕದ ಮನೆಯವರು ಅಂದ್ ಕೂಡ್ಲೆ ಇದನ್ ಮರ್ತೆ. ನೆಂಟ್ರು ಬಂದಾಗ ಟೀ ಕೊಡಕ್ಕೆ ಅಂತ ಟೀ ಕಪ್ಗಳು ಇಟ್ಟಿದ್ಯಲ್ಲ ಹೊಸದು, ಅದೆಲ್ಲಿಟ್ಟಿದ್ಯಾ? ನಾ ತೋರಿಸ್ತೀನಿ, ನಡೀರಿ ಅತ್ತೆ. ಒಳಗಡೆ ಏನೋ ಟೀ ಕುದೀತಾ ಇದೆ. ನಿಮ್ಮ ಮನ್ಸಲ್ಲಿರೋ ಕೋಪ ತಣ್ಣಗಾಗದು ಯಾವಾಗ? ದಿವ್ಯಾ ಅವರೇ, ಹೋಗೋಣವಾ? ಎಲ್ಲಿಗೆ? ಶಾಪಿಂಗ್ಗೆ. ಅವಾಗ್ಲೇ ಹೇಳಿದ್ನಲ್ವಾ, ನಿಮ್ಗೆ ಏನ್ ಇಷ್ಟನೋ ಅದನ್ನ ನಾನು ಕೊಡಿಸ್ತೀನಿ ಅಂತ. ಕೊಡಿಸ್ದೆ ಹೋದ್ರೆ ಬಿಡೋಳು ಯಾರು? ಆದ್ರೆ ಈಗ ಯಾಕೋ ನನಗೆ ಟೈಮ್ ಸರಿ ಇಲ್ಲ. ಮದುವೆ ಒಂದಾಗ್ಲಿ, ಆಮೇಲೆ ನಾನು ಇಷ್ಟಪಟ್ಟಿದ್ದೆಲ್ಲ ನನಗೆ ಬೇಕು. ನನ್ನ ಇಷ್ಟದ ಹಾಗೆ ಎಲ್ಲ ನಡಿಬೇಕು. ಅತ್ತೆ ಪರ್ಮಿಷನ್ ಕೂಡ ತಗೊಂಡಿದ್ದೀನಿ, ಬನ್ನಿ ಹೋಗೋಣ. ಇವಾಗ ಇವನಿಗೆ ಸಮಾಧಾನ ಆಗೋ ತರ ಮಾತಾಡಿಲ್ಲ ಅಂದ್ರೆ ಜೂನ್ ಇಲ್ಲಿಂದ ಹೋಗಲ್ಲ. ತಪ್ಪಿ ಮತ್ತೆ ಆ ಹುಡುಗರು ಬಂದ್ರೆ ಇತ್ತಿದ್ದು ಕಷ್ಟ. ಮೊದಲು ಇವನ್ನ ಇಲ್ಲಿಂದ ಹೊರಗೆ ಕಳಿಸ್ಬೇಕು. ದಿವ್ಯಾ ಅವರೇ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ, ನಾನು ಕೋಪ ಮಾಡಿಕೊಂಡು ನಿಮಗೆ ಹರ್ಟ್ ಆಗೋ ಥರ ಮಾತಾಡಿದೆ, ಅದಕ್ಕೆ ಬೇಜಾರಾಗ್ತಿದೆ ಅಷ್ಟೇ. ಇವತ್ತು ಶಾಪಿಂಗಿಗೆಲ್ಲ ಹೋಗೋದು ಬೇಡ. ಮನೇಲಿ ತುಂಬಾ ಕೆಲಸ ಇದೆ. ಅಮ್ಮಂಗೆ ನಾನೇ ಸಹಾಯ ಮಾಡಬೇಕು. ಅದು ಅಲ್ಲದೆ ನಮ್ಮಿಬ್ರು ಮಧ್ಯೆ ಯಾಕೆ ಈ ರೀತಿ ಫಾರ್ಮಾಲಿಟೀಸು? ಹೇಗಿದ್ರು ಮುಂದೆ ನಾನು ಇಷ್ಟಪಡೋದ್ನೆಲ್ಲ ನೀವೇ ತಾನೇ ಕೊಡಿಸ್ಬೇಕು ಅಲ್ವಾ? ಮತ್ತೆ ಪ್ರಪಂಚ ಮಾರಾಟಕ್ಕಿದ್ರೆ ನಾನು ಇವಾಗ್ಲೇ ಕೊಡ್ಸ್ಬಿಡ್ತಾ ಇದ್ದೆ. ನಿಮಗ್ ನನ್ ಮೇಲೆ ಕೋಪ ಕಡಿಮೆ ಆಯ್ತಲ್ವಾ, ನನಗಷ್ಟೇ ಸಾಕು. ಹಾಗಿದ್ರೆ ನಿಜವಾಗ್ಲೂ ನಿಮ್ಗೆ ನನ್ ಮೇಲೆ ಬೇಜಾರಿಲ್ಲ ತಾನೆ? ಇಲ್ಲ. ಹುಡುಗಿರು ಕೋಪ ಮಾಡ್ಕೊಂಡ್ರೆ ವಾರ ಪೂರ್ತಿ ಮೇಂಟೈನ್ ಮಾಡಿ ಸ್ಕೋಪ್ ತಗೊಂಡು ಮಾತೆ ಆಡ್ಸಲ್ಲ ಅನ್ಕೊಂಡಿದ್ದೆ. ಆದ್ರೆ ನೀವು ಮಾತಾಡಿದ್ರಲ್ಲ, ನನ್ಗಷ್ಟೇ ಸಾಕು. ಹುಡುಗಿರ್ ಕೋಪ ಮಾಡ್ಕೊಂಡು ವಾರ ಪೂರ್ತಿ ಮಾತಾಡದೆ ಇದ್ರು ಆ ವಾರ ಪೂರ್ತಿ ತನ್ನ ಹುಡುಗನೇ ಬಂದ್ ಸಾರಿ ಕೇಳಲಿ ಅಂತಾನೂ ಕಾಯ್ತಾ ಇರ್ತಾರೆ. ಆದ್ರೆ ನೀವ್ ಹುಡುಗರು ಯಾರ್ದೇ ತಪ್ಪಿದ್ರು ಅದನ್ನ ಅರ್ಥ ಮಾಡ್ಕೊಂಡು ನೀವೇ ಬಂದ್ ಸಾರಿ ಕೇಳಿದ್ರೆ ಯಾವುದೇ ಹುಡುಗಿ ಆದ್ರೂ ತಣ್ಣಗಾಗ್ತಾಳೆ. ಹಾಗಿದ್ರೆ ನಾನು ಹುಡುಗಿರ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಲ್ವಾ? ಐ ಮೀನ್, ನಾನು ನಿಮ್ಮನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ತಾನೆ? ಹೌದು, ನೀವು ನನ್ನನ್ನಷ್ಟೇ ಅರ್ಥ ಮಾಡ್ಕೋಬೇಕು. ನನಗ್ ಮಾತ್ರ ಸಾರಿ ಕೇಳಬೇಕು. ಎಲ್ರ ಹೋಗಿದ್ರೆ? ನಾನು ಆಗ್ಲೇ ಬಂದ್ ಕೆಲಸ ಮಾಡ್ತಿದ್ರೆ ನಿಮ್ಗೆ ಅಲ್ಲಿಂದ ಇಲ್ಲಿವರೆಗೂ ಬರೋದಕ್ಕೆ ಇಷ್ಟೊತ್ ಬೇಕಾ? ಮೈಗಳ್ರಾಗ್ಬೇಡಿ, ಬನ್ನಿ ಕೆಲಸ ಶುರು ಮಾಡಿ. ಸತ್ಯ, ಅಮ್ಮ ಅಕ್ಕ ಹಂಗ್ ಮಾತಾಡಿದಕ್ಕೆ ನಿಂಗೆ ಬೇಜಾರಾಗಿಲ್ವಾ? ಯಾಕ್ರೋ ಬೇಜಾರ್ ಮಾಡ್ಕೋಬೇಕು? ಅವ್ರೇನಾದ್ರೂ ನನ್ನ ನಿರೀಕ್ಷೆಗೂ ಮೀರಿ ಮಾತಾಡಿದ್ರೆ ಬೇಜಾರಾಗ್ತಿತ್ತು.
ಆದ್ರೆ ಅವ್ರು ಹಾಗೆ ಮಾತಾಡಿದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ನಾನ್ ಮೊದ್ಲೇ ಹೇಳಿರ್ಲಿಲ್ವಾ, ಈಗ ನಾನು ಅವ್ರಿಗೆ ಬೇಕಾಗಿಲ್ಲ. ನಾನಾಗ್ಲಿ ನನ್ನ ಹೆಸರಾಗ್ಲಿ ಅವರಿಂದ ದೂರ ಇದ್ರೇನೆ ಅವ್ರಿಗೆ ಸಮಾಧಾನ. ಅಷ್ಟಕ್ಕೂ ನಾವಲ್ಲಿಗೆ ಹೋಗಿದ್ದು ಅಮ್ಮ ನೋಡೋದಕ್ಕೆ ತಾನೆ. ಆ ಕೆಲ್ಸ ಆಯ್ತಲ್ಲ, ನಗ್ನಗ್ತಾ ಇರೋದಕ್ಕೆ ಇದಕ್ಕಿಂತ ಇನ್ನೇನ್ ಕಾರಣ ಬೇಕು? ಇದು ನಗುನಾ? ಆ ನಗುವಿಂದ ಎಷ್ಟು ನೋವಿದೆ ಅಂತ ನಮ್ಗೆ ಗೊತ್ತಿಲ್ವಾ ಸತ್ಯ? ಬೇಜಾರ್ ಮಾಡ್ಕೋಬೇಡ ಸತ್ಯ, ಎಲ್ರಿಗೂ ಒಳ್ಳೆ ಟೈಮ್ ಬಂದೇ ಬರುತ್ತೆ. ಟೈಮ್ ಬಗ್ಗೆ ಅಂತೂ ಮಾತಾಡ್ಲೇಬೇಡಿ, ಅದರಲ್ಲೂ ಒಳ್ಳೆ ಟೈಮ್ ಬಗ್ಗೆ ಹೇಳಲೇಬೇಡಿ. ಅದಕ್ಕೂ ನನಗೂ ಆಗ್ಬರಲ್ಲ. ಅದು ಪೂರ್ವ ಆದ್ರೆ ನಾನ್ ಪಶ್ಚಿಮ, ಅದ್ ಆ ಕಡೆ ಇದ್ರೆ ನಾನ್ ಈ ಕಡೆ ಇರ್ತೀನಿ, ನಾನ್ ಈ ಕಡೆ ಇದ್ರೆ ಅದ್ ಆ ಕಡೆ ಇರುತ್ತೆ. ದಿನೇಶಣ್ಣ 2 ಬ್ರೇಕ್ ಬುಷ್ ಮತ್ತೆ ಇಂಜಿನ್ ಆಯಿಲ್. ಈಗೇನು ಇಂಜಿನ್ ಆಯಿಲ್ ಇಲ್ವೋ ಅಥವಾ ಬ್ರೇಕ್ ಬುಷ್ ಇಲ್ವೋ? ಸತ್ಯ, ಬಾರೋ. ಏನ್ ಎಲ್ರಿಗೂ ಒಟ್ಟಿಗೆ ಹುಚ್ಚಿಡ್ದಿದ್ಯಾ? ನಂಗೂ ಗೊತ್ತಿಲ್ಲ. ಅಲ್ಲ, ಯಾಕೆ ಎಲ್ರು ನನ್ನ ಹತ್ರನೇ ಬಂದ್ ಸಾರಿ ಕೇಳ್ತಾ ಇದಾರೆ? ಗ್ರಹಣ ಹತ್ರ ಬಂದಿದೆ ಅಲ್ವಾ, ಅದಕ್ಕೆ ಎಲ್ಲರಿಗೂ ಪಿತ್ತ ನೆತ್ತಿಗೇರಿದೆ. ಹಲೋ ಸತ್ಯ, ಐಟಮ್ಸ್ ಎಲ್ಲ ಸಿಕ್ತಾ? ಸಾರಿ. ಸಾರಿನಾ? ನಂಗೆ ಯಾಕೆ ಸಾರಿ ಕೇಳ್ತಾ ಇದೆಯಾ ಸತ್ಯ? ಅಯ್ಯೋ ನಿನ್ಗಲ್ವೋ, ಇಲ್ಲಿ ನನಗೇನ್ ಸಿಕ್ತು ಅಂತ ಹೇಳ್ತಾ ಇದ್ದೀನಿ. ಅದ್ ಸರಿ, ನೀನೇನು ಕಾಲ್ ಮಾಡಿದ್ದು? ಅಮ್ಮ ಫೋನ್ ಮಾಡಿದ್ರು, ಅದೇನೋ ಸ್ವಲ್ಪ ತರಕಾರಿ ಬೇಕಂತೆ. ನೀನ್ ಹೆಂಗೂ ಮಾರ್ಕೆಟ್ ಕಡೆನೆ ಹೋಗಿದ್ಯಲ್ವಾ, ಹಂಗೆ ಬರ್ತಾ ತರಕಾರಿ ತಂದ್ಬಿಟ್ರೆ ನಾವ್ ಅದನ್ನ ತಗೊಂಡೋಗಿ ಮನೆ ಕೊಟ್ಬಿಡ್ತೀವಿ. ತರಕಾರಿನ ಹೋಗಲು? ಇಲ್ಲಿ ಬಂದಿರೋ ಕೆಲ್ಸನೇ ಆಗ್ಲಿಲ್ಲ ಅಂತ ನನ್ ತಲೆ ಕೆಡ್ತಿದೆ, ಇನ್ ತರಕಾರಿ ಬೇರೆ ತರ್ಬೇಕಂತ. ಬೇಡ ಬಿಡಮ್ಮ, ಅಮ್ಮ ಹೇಳಿದ್ರು ಅಂತ ಕೇಳ್ದೆ ಅಷ್ಟೇ. ಪರವಾಗಿಲ್ಲ, ಮಾರ್ಕೆಟ್ ಅಲ್ಲಿ ಆಗಿದೆ ಅಂದ್ರೆ ಇಲ್ಲೇ ಶಂಕರಣ್ಣನ ಅಂಗಡಿಯಿಂದ ಬಾಡೋಗಿರೋ ತರಕಾರಿನೇ ತಗೊಂಡೋಗ್ ಕೊಡ್ತೀನಿ, ಓಕೆನಾ? ಏಯ್, ಆ ಬಾಡೋಗಿರೋ ತರಕಾರಿ ಯಾಕೋ? ಎಲ್ಲ ಬ್ಲಾಕ್ ಮೇಲ್ ಮಾಡೋದ್ ಕಲ್ತ್ಬಿಟ್ಟಿದ್ದೀರಲ್ಲ. ಸರಿ, ನಾನೇ ತರ್ತೀನಿ, ಬಾ. ಮಗ, ಪ್ಲಾನ್ ಸಕ್ಕತ್ತಾಗಿ ವರ್ಕೌಟ್ ಆಗ್ತೈತೆ. ಏ ಅಮ್ಮಟೆ, ಹೋಗಿ ಎಲ್ಲ ತರದ ತರಕಾರಿಗಳನ್ನ ಸ್ವಲ್ಪ ಸ್ವಲ್ಪ ತಗೊಂಡ್ಬಂದ್ಬಿಡು. ನಾನು ಹೋಗಲ್ಲಪ್ಪ. ಯಾಕೆ? ಈ ತರಕಾರಿಗೂ ನಮ್ಗೆ ಆಗ್ಬರಲ್ಲ. ನಮ್ಮ ಐಟಮ್ ಏನಿದ್ರು ಕುರಿ, ಕೋಳಿ, ಮೇಕೆ ಅಷ್ಟೇ ಅಮ್ಮ. ಕೋಳಿ ಕರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಮಾರ್ಕೆಟ್ ಇಂದ ತರದೆ ನಿಮ್ ಮನೆ ಮೇಲೆ ಬೆಳಿತೀಯ? ಸೋಂಬೇರಿತನಕ್ಕೆ 1000 ಕಾರಣಗಳು. ಬಾ. ಅಕ್ಕ, ನುಗ್ಗೆಕಾಯಿ ಎಷ್ಟು? ಎಲ್ಲೋ ಏನೋ ಮಿಸ್ ಹೊಡಿತಿದ್ಯಲ್ಲ. ಬದನೆಕಾಯಿ ಎಷ್ಟು? ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಗುರು ಆಗಲ್ಲ. ಸತ್ಯ, ಯಾಕೆ ಇವರೆಲ್ಲ ಸಾರಿ ಅಂತಿದ್ದಾರೆ?
ಕನ್ಸ್ ಕಾಣ್ತಾ ಇದೀವಾ? ನೀನ್ ಒಬ್ನೇ ಆಗಿದ್ರೆ ಕನ್ಸ್ ಕಾಣ್ತಾ ಇದೀಯ ಅಂತ ಹೇಳ್ಬೋದು, ಆದ್ರೆ ಏರಿಯಾದವರೆಲ್ಲ ಸೇರ್ಕೊಂಡು ಏನೋ ಗಿಮಿಕ್ ಮಾಡ್ತಾ ಇದ್ದಾರೆ. ಏನಾಗಿದೆ ನಿಮ್ಗೆಲ್ಲ? ಏನ್ ಆಟ ಆಡ್ತಾ ಇದ್ದೀರಾ? ಅದು ನನ್ನ ಹತ್ರ. ಅಕ್ಕ ಸಾರಿ ಸತ್ಯ, ಆಗಲ್ಲ. ಸತ್ಯ ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಸೆನ್ಸ್ಬಿಡು. ಯಾಕವ ಸತ್ಯ ಕೋಪ ಮಾಡ್ಕೊಂಡಿದೀಯಾ? ಹೋಗ್ಲಿ ಸಮಸ್ಬಿಡವ. ಅಜ್ಜಿ ಅಜ್ಜಿ ಸೂಪರ್. खराब बस खराब सामने वडग खराब सामने वडग ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ ಅಂದ್ರೆ ನಮ್ಮ ಮನೆಯವ್ರ ಕೈವಾಡ ಇರ್ಲೇಬೇಕಲ್ವಾ? ಅದಕ್ಕೆನಾ ನಾನೇ ಮಾರ್ಕೆಟ್ಗೆ ಹೋಗ್ಬೇಕು ಅಂತ ಹೇಳಿ ಕಳ್ಸಿದ್ದು. ಹಂಗಲ್ಲ ಏನಿಲ್ಲಪ್ಪ. ಏನೇನ್ ಆಹಾ ಬಾಬೈದ, ಹೋಲಿ ಹಬ್ಬ ಅಂದ್ರೆ ಇದು ಕಣ. ಯಾವ್ದೋ ರೆಸಾರ್ಟ್ ಅಲ್ಲಿ ಪ್ರೈವೇಟ್ ಆಗಿ ಎಂಜಾಯ್ ಮಾಡೋದಲ್ಲಮ್ಮ. ನೋಡೋ ನೋಡೋ ನೋಡೋ, ಜನಗಳ ಮಧ್ಯೆ ಮೈ ತುಂಬಾ ಹೋಲಿ ಹಾಕೊಂಡು ಮಕ್ಕಳು ತುಂಬಾ ನಗು ಇಟ್ಕೊಂಡು ಆಚರಿಸ್ತೀವಲ್ಲ, ಇದು ಕಣ ಹೋಲಿ ಹಬ್ಬ ಅಂದ್ರೆ. ಹೌದು ಬಾಮೈದ, ಶ್ರೀಮಂತಿಕೆಯಲ್ಲಿ ಆಡಂಬರ ಇರುತ್ತೆ, ಆದ್ರೆ ಇಲ್ಲಿ ಆಚರಣೆ ಇದೆ. ಮತ್ತ್ಯಾಕೋ ತಡ ಮಾಡ್ತಿದ್ಯಾ? ಬಾರ ಆಡೋಣ. ಬಾಮೈದ, ನಮ್ ಟಾರ್ಗೆಟ್ ಹೋಲಿ ಅಲ್ಲ, ಸತ್ಯನ ಹುಡುಕಿ ಅವಳಗ್ ಸಾರಿ ಕೇಳೋದು. ಮೊದ್ಲು ಅವಳನ್ನ ಹುಡ್ಕೋಣ ಬಾ. ಅಲ್ಲ, ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡೋದು ಬೇಡ ಅಂತೆಲ್ಲ. ಬಾಮೈದ, ಮೊದ್ಲು ಸತ್ಯನ ದೇವತೆನ ಹುಡ್ಕೋ, ಅವಳೇ ಆಮೇಲೆ ಪೂಜೆ ಮಾಡ್ತಾಳೆ. ಅದು ಸರಿನೇ. ದೇವತೆನ ಹುಡುಕ್ಬೇಕು ಅಂದ್ರೆ ಮೊದ್ಲು ಪೂಜಾರಿನ ಹುಡುಕ್ಬೇಕು. ಅವಳು ಗ್ಯಾಂಗ್ ಸಿಕ್ಕಿದ್ರೆ ಅವಳು ಸಿಕ್ತಂಗೆ. ಹಾಗಿದ್ರೆ ಅವ್ರು ಕಾಲ್ ಮಾಡು. ನನ್ನ ಹತ್ರ ಒಬ್ಬನ್ ಮಾತ್ರ ನಂಬರ್ ಇದೆ, ಆ ನಂಬರ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಒಂದ್ ಕೆಲ್ಸ ಮಾಡು, ಸತ್ಯಂಗೆ ಡೈರೆಕ್ಟ್ ಆಗಿ ಫೋನ್ ಮಾಡ್ಬಿಡು. ಯಾಕೆ? ನಾವ್ ಮಾಡಿರೋ ಪ್ಲಾನ್ ಕಾಲ್ ಎತ್ಕೊಂಡ್ಬಿಡ್ಲಿ ಅಂತನಾ? ನೋಡು ಬಾಮೈದ, ಹುಡ್ಕೋ ಮನ್ಸಿದ್ರೆ ನಮ್ ಕಣ್ಣು ಬೈನಾಕ್ಲರ್ ಇದ್ದಾಗೆ. ಬಾಪ ಹುಡ್ಕಕ್ ಹೋಗೋಣ. ನಡಿಯಪ್ಪ ಹೋಗೋಣ. ನಾನು ಆ ಕಡೆ ಹೋಗ್ತೀನಿ, ನೀನ್ ಈ ಕಡೆ ಹೋಗಪ್ಪ. ಅಲ್ಲ, ಕಲರ್ಫುಲ್ ಚಿಟ್ಟೆ ಜೊತೆ ಓಲಿ ಆಡನ್ನ ಅನ್ಕೊಂಡ್ರೆ ಕಾಳಿ ಹುಡ್ಕೋ ಪ್ರೋಗ್ರಾಮ್ ಕೊಟ್ಟಿದ್ದ ನನಗೆ. ನಾನೇ ಬರ್ಲಿ. ಏನ್ ಬುಲ್ಬುಲ್, ಬಣ್ಣ ಹಚ್ಚಲಾ? ಹೋಗೋ ಸುಮ್ನೆ. ಓಕೆ, ಬಣ್ಣ ಬೇಡ ಅಂದ್ರೆ ಡೈರೆಕ್ಟ್ ಕುಂಕುಮನ ಇಟ್ಬಿಡ್ಲಾ? ಸುಮ್ನೆ ಹೋಗಿಲ್ಲ ಅಂದ್ರೆ ಚಪ್ಪಲಿ 4 ಹೊಡಿತೀನಿ. 4 ಸಾಕಾಗಲ್ಲ ಚಿನ್ನ, ಇನ್ನೂ ಬೇಕಾದ್ರೆ ಕೊಡು, ಆದ್ರೆ ಚಪ್ಪಲಿಲಲ್ಲ.
ಯಾವಾಗ ನೀನು ಅವಳ ಅಣ್ಣ ನಮ್ಮ ಹುಡುಗನ್ಗೆ ಹೊಡಿತೀಯ? ನೋಡು ಗುರು, ಈ ಹುಡುಗಿ ಜೊತೆ ಕೆಟ್ಟದಾಗ ನಡ್ಕೊಂಡ, ಅದಕ್ಕೆ ಹೊಡೆದಿದ್ದು. ಅದಕ್ಕೆ ಇವಳ ಮಾನ ಕಾಪಾಡಕ್ಕೆ ನೀನೇನ್ ಕೃಷ್ಣ ಪರಮಾತ್ಮನಾ? ಹೌದು ಕಣ, ಕಷ್ಟದಲ್ಲಿರೋ ಹೆಣ್ಮಕ್ಳ ಮಾನ ಕಾಪಾಡೋ ಪ್ರತಿ ಒಬ್ಬನು ಕೃಷ್ಣನೇ. ಓಹೋ, ಹಾಗಾದ್ರೆ ನಾವು ಕಂಸನ್ ಕಸಿನ್ ಬ್ರದರ್ಸಾ? ಈ ಹುಡುಗಿ ಕೆನ್ನೆ ಮುಟ್ದ ಅಂತ ತಾನೆ ನೀನ್ ನಮ್ಮ ಹುಡ್ಗಂಗ್ ಹೊಡ್ದೆ. ನೀನ್ ಎದುರಿಗೆ ನನ್ ತುಟಿ ಮೇಲಿರೋ ಬಣ್ಣನ ಇವಳು ಕೆನ್ನೆಗಚ್ತೀನಿ. ತಾಕತ್ತಿದ್ರೆ ತಡಿಯೋ ನೋಡೋಣ. ಹುಲಿ ಕಾಡಲಿಲ್ಲ ಅಂತ ಗುಳ್ಳೆ ನರಿಗಳೆಲ್ಲ ಹುಲಿ ವೇಷ ಹಾಕೊಂಡ್ ಬೇಜಾನ್ ಎಗರಾಡ್ತಿದ್ವಲ್ಲ. ಬರೀ ಬಣ್ಣ ಬಳ್ಕೊಂಡ್ ಬಂದ್ರೆ ಗುಳ್ಳೆ ನರಿಗಳೆಲ್ಲ ಹುಲಿ ಆಗಲ್ಲ ಕಣ. ಏನ್ ಮರಿ ಮುತ್ಕೊಡ್ತೀನಿ ಅಂತಿದ್ದೆ, ಯಾಕೆ ಭಯ ಆಗೋಯ್ತಾ? ಏನು ಆ ಹುಡುಗಿಗ್ ಮುತ್ ಕೊಡ್ತೀಯಾ? ನೀನ್ ಎಲ್ಲಿಂದ ಬಂದೆ? ಬರ್ಬಾರ್ದು ಅಂತಾನೆ ಅಂದ್ಕೊಂಡಿದ್ದೆ, ಆದ್ರೆ ತಾಂಬೂಲ ಕೊಟ್ಟು ಕರೆದ್ ಬಿಟ್ರಲ್ಲ. ಇನ್ನೇನಿದ್ರು ಒಗ್ಗದು ಉಗ್ಯೋದೆ. ಹೋಲಿ ಅಂದ್ರೇನೆ ಕಾಮನ ದಹನ ಮಾಡೋದು. ಈ ಹಬ್ಬಕ್ ಸರಿಯಾದ ಅರ್ಥ ಬರ್ಬೇಕು ಅಂದ್ರೆ ನಿಮ್ಮಂತ ಕಾಮ ಪಿಶಾಚಿಗಳನ್ನ ಸುಟ್ಟು ಬೂದಿ ಮಾಡ್ಬೇಕು. ಹೆಣ್ಣನ್ ಮುಟ್ಟೋ ಯೋಚನೆ ಮಾಡಿದಕ್ಕೆ ಭಸ್ಮಾಸುರ ಬೂದಿಯಾದ, ರಾವಣ ಪ್ರಾಣನೇ ಬಿಟ್ಟ. ಅಂತದ್ರಲ್ಲಿ ನೀನ್ ಯಾಕೆ ಕುಣ್ಣಿ ಚಿನ್ನ? ಇದು ಸಿಕ್ಸ್. ಬರ್ರ ಬರ್ರ. Oh my God! Big wicket out.
ಈಗ ಸಮಾಧಾನನಾ? ಸತ್ಯ, ಹಬ್ಬದ ದಿನ ಸಮಾಧಾನ ಆಗ್ಬೇಕಾಗಿಲ್ಲ, ಸಂಭ್ರಮ ಆಗ್ಬೇಕು. ಸಂಭ್ರಮ ಅಂತೆ ನಿಮ್ಗೆಲ್ಲರಿಗೂ ಒಂದೊಂದು ಗುದ್ದಿದ್ರೆ ಆಗಾಗತ್ತೆ ಸಂಭ್ರಮ. ನೀವುಗಳು ಮಾಡೋ ಎಡ್ವಟ್ ಒಂದೊಂದಲ್ಲ, ಬೇಕಿತ್ತಾ ಇವತ್ತಿ ಫೈಟ್ ಅಲ್ಲ? ಏನ್ ಮಾಡೋದು? ಎಲ್ಲ ಅಮೂಲ್ ಬೇಬಿಯಿಂದ, ಎಲ್ಲ ಅಮೂಲ್ ಬೇಬಿ ಮಾಡಿ ಎಡವತ್ತು ಅಂತ ಹೇಳಕ್ ಬಂದೆ. ನನಗ್ ನಿನ್ನೆನೆ ಗೊತ್ತಾಯ್ತು, ಅಮೂಲ್ ಬೇಬಿ ಸಾರಿ ಸಾರಿ ಅಂತ ಹಿಂದೆ ಸುತ್ತಕ್ಕೆ ನಿಮ್ ಕುಮ್ಮಕ್ಕಿದೆ ಅಂತ. ಆದ್ರೆ ಅದನ್ನ ಇಲ್ಲಿವರೆಗೂ ಮುಂದುವರಿಸ್ತೀರಾ ಅಂತ ಅಂದ್ಕೊಂಡಿರ್ಲಿಲ್ಲ. ಸತ್ಯ. ಏನ್ ಸತ್ಯ? ಅಲ್ಲ ಕಣ್ರೋ, ನಿಮ್ ತಲೆಯಲ್ಲಿ ಒಂದ್ ಚೂರಾದ್ರೂ ಬುದ್ಧಿ ಇದ್ಯಾ? ನಾನ್ ನಿನ್ನೆನೆ ಹೇಳಿದ್ದೆ ತಾನೆ ಅಮ್ಮ ಅಜ್ಜಿ ಇಲ್ಲಿಗೆ ಬರ್ತಾರೆ ಅಂತ. ಅವ್ರೇನಾದ್ರೂ ಅಪ್ಪಿ ತಪ್ಪಿ ನನ್ನ ನೋಡಿದ್ರೆ ಏನ್ ಗತಿ? ಈಗ ಅವ್ರು ಬಂದಿದ್ದಾರೆ ಅಂತ ಗೊತ್ತಾಯ್ತಲ್ವಾ, ಇನ್ಮೇಲೆ ಹುಷಾರಾಗಿದ್ರಾಯ್ತು ಅಷ್ಟೇ. ಹುಷಾರಾಗಿರೋದ ನಿನ್ ತಲೆ? ಹುಷಾರಾಗಿರೋದು ಬೇಡ, ಆ ಉಸಾಬ್ರಿನೂ ಬೇಡ. ನಾನ್ ಗ್ಯಾರೇಜ್ಗೆ ಹೋಗ್ತೀನಿ. ಇಲ್ಲಿವರೆಗೂ ಬಂದಿದ್ದೇ ಆಗಿದೆ, ಬಂದ್ಮೇಲೆ ಹಬ್ಬ ಮುಗಿಸ್ಕೊಂತಾನೆ ಹೋಗ್ಬೇಕು. ನೋಡ್ ಸತ್ಯ, ಈ ಸಲ ಏನಾದ್ರೂ ಹೋಲಿ ಮಿಸ್ ಆದ್ರೆ ನೆಕ್ಸ್ಟ್ ಹೋಲಿ ಆಚರಿಸಕ್ಕೆ ಇನ್ನೂ 1 ವರ್ಷ ಕಾಯ್ಬೇಕು. ಯಾವ ಹಬ್ಬ ಆದ್ರೂ ಅಷ್ಟೇ, ವರ್ಷಕ್ಕೆ ಒಂದೇ ಸರ್ತಿ ಬರೋದು ಅಲ್ವಾ? ವರ್ಷಕ್ಕೊಂದ್ಸಲಿ ಬರೋ ಹಬ್ಬನ ಯಾಕೆ ಮಿಸ್ ಮಾಡ್ಕೋಬೇಕು? ಅದ್ರಲ್ಲೂ ಪ್ರತಿ ವರ್ಷ ನೀನೇ ಮಾಡ್ಕೆ ಹೊಡಿತಿದ್ದೆ, ಅಂತದ್ರಲ್ಲಿ ನೀನು ಇದ್ರೂ ಕೂಡ ಬೇರೆ ಟೈಮ್ಗೆ ಹೊಡಿಯಕ್ ಬಿಟ್ಬಿಡ್ಬೇಕಾ? ಅದೆಲ್ಲ ಸರಿ ಕಣ್ರು, ಆದ್ರೆ ಅಮ್ಮ ಅಜ್ಜಿ ನನ್ನೇನಾದ್ರೂ ನೋಡ್ಬಿಟ್ರೆ? ಈಗೇನು ಅದೇನಾ ನಿನ್ ಚಿಂತೆ? ನೋಡಿದ್ರು ಗೊತ್ತಾಗದೆ ಇರೋಂಗ ನಾವ್ ನೋಡ್ಕತೀವಿ ಅಷ್ಟೇ. ಏನ್ ಕಾಮಿಡಿ ಮಾಡ್ತಿದ್ಯಾ? ಹೋಗೊಂದ್ ಸಣ್ಣ ಮಗನ್ ಕೇಳಿದ್ರು ಸತ್ಯ ಯಾರು ಅಂತ ಹೇಳುತ್ತೆ. ಈ ಏರಿಯಾದಲ್ಲಿ ನನ್ನನ್ ಗುರ್ತಿಡಿದೆ ಇರೋರು ಯಾರಾದ್ರೂ ಇದಾರಾ? ಅದೆಲ್ಲ ಕರೆಕ್ಟ್ ಸತ್ಯ, ಎಲ್ರು ಸತ್ಯನ ಗುರ್ತಿಡ್ದೇ ಹಿಡಿತಾರೆ. ಆದ್ರೆ ಕಲರ್ ಸತ್ಯನ ಗುರ್ತಿಡಿಯಕ್ಕೆ ಯಾರ ಕೈಯಲ್ಲೂ ಸಾಧ್ಯನೇ ಇಲ್ಲ. ಈಗ ನಾವು ನಿಂಗೆ ಫುಲ್ ಬಣ್ಣ ಹಾಕಿದ್ರೆ ನಿನ್ನ ಯಾರು ಗುರ್ತಿಡ್ತಾರೆ? ನೀವು ನನಗ್ ಬಣ್ಣ ಹಾಕೋದಾ? ನೀವು ನಿಮ್ ಮುಖ ನೋಡ್ಕೊಂಡಿದ್ದೀರಾ? ಇಷ್ಟು ವರ್ಷದಲ್ಲಿ ಯಾವಾಗಾದ್ರೂ ಒಂದ್ಸರಿ ನೀವ್ ನನಗ್ ಬಣ್ಣ ಹಚ್ಚಕ್ಕಾಗಿದ್ಯಾ? ನಾನ್ ನಿಮ್ಗಳಿಗ್ ಬಣ್ಣ ಹಚ್ಚಿದ್ದೇನೆ ಹೊರತು ಈ ಇಡೀ ಏರಿಯಾದಲ್ಲಿ ನನಗ್ ಬಣ್ಣ ಹಚ್ಚೋರು ಇನ್ನೂ ಹುಟ್ಟಿಲ್ಲ. ಇಷ್ಟು ವರ್ಷ ಒಂದ್ ಕತೆ ಆದ್ರೆ ಈ ವರ್ಷದ್ದೇ ಬೇರೆ ಕತೆ. ನಿನಗ್ ಬಣ್ಣ ಹಚ್ಚೋರು ಈ ಏರಿಯಾದಲ್ಲೇ ಹುಟ್ಟಿರ್ಬೇಕಂತ ಏನಿಲ್ವಲ್ಲ? ಬೇರೆ ಏರಿಯಾದಲ್ಲಿ ಹುಟ್ಟಿ ಈ ಏರಿಯಾಗ್ ಬಂದು ನಿನ್ನ ಬದುಕಿಗೆ ಬಣ್ಣ ತುಂಬಿಸೋರು ಇಲ್ಲೇ ಇರ್ಬೋದಲ್ವಾ? ಯಾರಪ್ಪ ಅದು ನನಗೆ ಬಣ್ಣ ಹಚ್ಚೋರು? ಅಲ್ಲಿ ಇವೆಲ್ಲ ಬೇಕಾ? ಈ ಬಿಲ್ಡಪ್ ಎಲ್ಲ ಕೊಟ್ರೆ ಬಣ್ಣ ಹಾಕೋದಕ್ ನಿಮ್ ಕೈಗೆ ಸಿಗ್ತೀನಿ ಅನ್ಕೊಂಡ್ಬಿಟ್ಟಿದೀರಾ? ಕೈಗೆ ಎಟಕ್ದೆ ಆಕಾಶದಲ್ಲಿರೋ ಕಾಮನ್ ಬಿಲ್ಲಿಗೆ ಒಬ್ಬ ಬಣ್ಣ ಹಚ್ಚೋನ್ ಇದಾನೆ ಅಂದ್ಮೇಲೆ ಕೈಗೆ ಸಿಗಲ್ಲ ಅನ್ನೋ ನಿನಗೆ ಬಣ್ಣ ಹಚ್ಚೋದ್ ಕಷ್ಟನಾ ಸತ್ಯ? ವಾ, ಏನ್ ಡೈಲಾಗ್ ಹೇಳ್ಬಿಟ್ಟೆ ಮಮ್ಮಿದ, ಸೂಪರ್. ಅಮೂಲ್ ಬೇಬಿ, ನೀನ್ ಅಂದ್ಕೊಂಡಂಗೆ ನಡೆಯೋದಕ್ಕೆ ಇದ್ ನಿಮ್ ಮನೆ ಅಲ್ಲ, ರಾಜ್ಯ ಹುಲಿ ಗಲ್ಲಿ, ಸತ್ಯ ನಡ್ಡ. ಇಲ್ಲಿ ಒಂದೇ ಒಂದ್ ಚಿಟ್ಟೆ ಬಣ್ಣನೂ ನನ್ ಮೈ ಮೇಲ್ ಬೀಳಲ್ಲ, ನೋಡ್ತೀಯಾ? ಹೌದಾ? ಅಣ್ತಮ್ಮಾಸ್ ಹಿಡ್ಕೊಳ್ರೋ. ಪ್ರತಿ ವರ್ಷದಂತೆ ಈ ವರ್ಷವೂ ಮಡಿಕೆ ಒಡೆಯುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಯಾರು ಮಡಿಕೆ ಒಡೆಯುತ್ತಾರೋ ಅವರಿಗೆ 10,000 ರು ಬಹುಮಾನ. ಅಲ್ಲ ಹತ್ರ ಹೋಗೋಣ ಬಾರೆ.
ಮಡ್ಕೆ ಚೆನ್ನಾಗಿ ಕಾಣುತ್ತೆ. ಬೇಡ ಅತ್ತೆ, ಬಣ್ಣ ಹಾಕ್ತಾರಲ್ಲ ಹೋದ್ರೆ. ಅಯ್ಯೋ ಬಣ್ಣ ತಾನೇ ಹಾಕೋದು, ಬಾಂಬೆನ ಹಾಕಲ್ವಲ್ಲ, ಬಾ ಹೋಗೋಣ. ಓ ಬೇಡ, ನೀವು ಕಾಲ್ ನೋವು ಅಂತೀರ, ನಿಂತ್ಕೊಳ್ಳಿ, ನುಗ್ಲು ಸುಮ್ನೆ ಅಲ್ಲಿ. ಅಯ್ಯೋ ನಮ್ ಸತ್ಯ ಏನಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ಮಾಡ್ಕೊಂಡು ಚೂರ್ ಮಾಡಾಕ್ತಾ ಇದ್ಲು. ನೀನೇನ್ ಇಲ್ಲಿ? ನೀನ್ ಯಾವಾಗ್ಲೂ ಬಂದೆ? ಯಾಕೆ ನಾನ್ ಹಬ್ಬ ನೋಡ್ಬಾರ್ದಾ? ಅಯ್ಯೋ ಏನೋ ಹೇಳಿದ್ರು ಕಣೆ, ಅದಕ್ಕೆ ಸಿಟ್ ಮಾಡ್ಕೋತೀಯಾ? ನಾನ್ ಏನೇ ಮಾತಾಡಿದ್ರು ಸಿಟ್ಟಲ್ಲೇ ಮಾತಾಡ್ದಂಗಿರುತ್ತೆ. ಅಯ್ಯೋ ಇದು ರಂಗು ರಂಗಿನ ಹಬ್ಬ, ಇಲ್ಲಿ ಬಣ್ಣ ಎರಚಾಡ್ಬೇಕೆ ಹೊರತು ಬೆಂಕಿ ಕಿಡಿನಲ್ಲ. ಹೌದು, ನಾನ್ ಏನೇ ಮಾತಾಡಿದ್ರು ಬೆಂಕಿ ಕಿಡಿ ಇದ್ದಂಗೆ. ಏನು ಅಲ್ಲಿ ನೋಡು, ದಿವ್ಯಕ್ಕ ಅಜ್ಜಿ ಮತ್ತೆ ಅಮ್ಮ ಎಲ್ಲ ಬಂದ್ಬಿಟ್ಟಿದ್ದಾರೆ ಅಲ್ಲಿ. ಈಗ ಏನ್ ಮಾಡೋದು? ನೀನ್ ಹಿಂದೆ ಹೋಗು. ನಾನು ಹೋಗಿ ಅಮ್ಮಟೆ ಜೊತೆ ನಾನು ಹೋಗಿ ಏನಾದ್ರೂ ಮ್ಯಾನೇಜ್ ಮಾಡ್ತೀನಿ, ನೀವು ಸತ್ಯನ್ ಕವರ್ ಮಾಡ್ರೋ. ಪಾಪ ದಿವ್ಯಾ ನನ್ನಿಂದ ಹಬ್ಬದ ದಿನಾನೂ ಬೇಜಾರು ಮಾಡ್ಕೊಂಡೆ. ಅವಳು ಟೆನ್ಷನ್ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ನೋ, ಅವಳು ಟೆನ್ಷನ್ ಆಗೋದಾದ್ರೆ ನಾನಿಲ್ಲಿ ಇರಬಾರ್ದು, ಈಗಲೇ ಹೊರಟೋಗ್ತೀನಿ. ಆದರೆ ಹೋಗೋಕ್ಕೂ ಮುಂಚೆ ಅವಳ ಹತ್ರ ಒಂದೇ ಒಂದ್ಸರಿ ಸಾರಿ ಕೇಳ್ಕೊಂಡು ಹೋಗ್ಬಿಡ್ತೀನಿ. ಇವನ್ ಯಾಕೆ ಹಿಂಗ್ ಗಂಟು ಬಿದ್ದಿದ್ದಾನೆ? ಕರ್ಮ. ಅಜ್ಜಿ ನಡೀರಿ, ಮನೆಗೆ ಹೋಗೋಣ. ಬಣ್ಣ ಜಾಸ್ತಿ ಹಾಕಕ್ ಶುರು ಮಾಡಿದ್ದಾರೆ. ಮೊದ್ಲೇ ಗ್ಯಾಂಗ್ ದೊಡ್ಡದಾಗಿದೆ, ಆಮೇಲೆ ಮೊಟ್ಟೆ ಟೊಮೆಟೊ ಹೊಡೆಯಕ್ ಶುರು ಮಾಡ್ತಾರೆ. ಗಲಾಟೆ ಶುರು ಆಗ್ಬೋದು. ಬಣ್ಣ ಜಾಸ್ತಿ ಆಗ್ತದೆ, ಬನ್ನಿ ಹೋಗೋಣ. ಅದು ಹೊಡೆದಾದ್ಮೇಲೆ ಹೋಗೋಣ ಕಣೆ. ಅಯ್ಯೋ ಹೊಡಿಯಕ್ಕೆ ಸತ್ಯನೇ ಇಲ್ವಲ್ಲ, ನೀವು ಬನ್ನಿ. ಏನು ಕಾಣಿಸಲ್ಲ, ಬಾಜಿ ಬನ್ನಿ ಅತ್ತೆ. ಹೋದ್ರು ಅರ್ಥ ದಾರಿಲಿ ಯಾವ್ದೋ ಒಬ್ಬ ಹುಡುಗ ಸಿಕ್ಕಿದ್ದ. ಅವನು ಆ ರೂಢಿಗಳ ಮಾತನ್ನ ಕೇಳಿಸ್ಕೊಂಡಂತೆ. ಅವ್ನು ಹೇಳ್ತಿದ್ ಮಾತು ಕೇಳಿದ್ರೆ ಅವ್ನು ಹೇಳ್ತಿರೋದು ನಿಜ ಅನ್ಸ್ತಿತ್ತು. ಅಕಸ್ಮಾತ್ ಅವ್ನು ಹೇಳಿದ ಮಾತು ನಿಜ ಆಗಿದ್ದು ಸತ್ಯ ಮಡಕೆ ಹೊಡೆದ್ರೆ ದೊಡ್ಡ ಅನಾಹುತನೇ ಆಗುತ್ತೆ. ಪಾಮೈದ ಆ ಹುಡುಗ ಹೇಳಿ ಸುಳ್ಳೆ ಆಗಿರ್ಲಿ ನಿಜನೇ ಆಗಿರ್ಲಿ ಯೋಚನೆ ಮಾಡಕ್ಕೆ ಇವಾಗ ಟೈಮ್ ಇಲ್ಲ, ನೆಗ್ಲೆಕ್ಟ್ ಮಾಡೋ ವಿಷಯನೂ ಅಲ್ಲ. ಮತ್ತಿವಾಗ ಏನ್ ಮಾಡೋದು?
ಹೋಗು, ಈ ವಿಷಯನ ಮೊದಲು ಸತ್ಯಂಗೆ ಇಲ್ಲ ಸತ್ಯನ್ ಹುಡುಗರು ತಿಳಿಸು. ಸರಿ ಮಾಮಯ್ಯ, ಆಯ್ತು. ಮಾಮಯ್ಯ ನೀನೆಲ್ಲ ಹೋಗ್ತೀಯಾ? ಮಾಮಾಯ್ತ ನೀನ್ ಹುಡುಕ್ತಾ ಇರು, ನಾ ಬರ್ತೀನಿ. ಸರಿ. ನಾನಲ್ಲಿಂದ ಸೀದಾ ಬಂದ್ಮೇಲೆ ಎಲ್ಲ ಕಡೆ ಹುಡುಕ್ತೆ, ಸತ್ಯ ಆಗ್ಲಿ ನೀವಾಗ್ಲಿ ಎಲ್ಲೂ ಕಾಣ್ಲಿಲ್ಲ. ಅಷ್ಟೊತ್ತಿಗೆ ನಾವು ಸತ್ಯ ಮಡ್ಕೆ ಜಾಗಕ್ಕೆ ಬಂದಿದ್ವಿ. ಮತ್ತೆ ಆ ಮಡಕೆಯಲ್ಲಿ ಇದ್ದಿದ್ದು ಆಸಿಡ್ ಅಂದ್ಮೇಲೆ ನಿಮ್ಗೆ ಏನೂ ಆಗ್ಲಿಲ್ಲ? ಈ ಕಾಮಿಡಿ ಪೀಸ್ ನಮ್ಮನ್ನ ನೋಡ್ಕ ಕಳ್ಸಿ ನೀನೆಲ್ಲ ಹೋಗಿದ್ದೆ? ಅದು ಆಸಿಡ್ ಅಂತ ನಿಂಗೆ ಹೆಂಗ್ ಕನ್ಫರ್ಮ್ ಆಯ್ತು? ಹೇಳು ಬೇಬಿ, ಹೇಳಯ್ಯ, ಹೇಳು ಮಾಮಯ್ಯ, ಹೇಳು ಬೇಬಿ, ಅದೇನಂತ ಹೇಳು. ನಾನು ಅಲ್ಲಿಂದ ಸೀದಾ ಮಡಿಕೆ ಯಾವ ಕಡೆ ಹೊಡಿತಾ ಇದ್ರೆ? ಆ ಕಡೆ ಅಣ್ಣ. ಈ ಕಡೆನಾ? ಥ್ಯಾಂಕ್ ಯು. ಇದರಲ್ಲಿ ನಿಜವಾಗ್ಲೂ ಆಸಿಡ್ ಇದೆಯಾ? ಜಗಳ ಶುರುವಾಗಿದ್ದು ನನ್ನಿಂದ. ಆದ್ರೆ ಇವರು ಸತ್ಯನ ಟಾರ್ಗೆಟ್ ಮಾಡಿದ್ದಾರೆ. ಈ ಆಸಿಡ್ ಹಾಕ್ತೀನಿ ಅನ್ನೋದ್ ಬಾಯಿಗೆ ಮೊದಲು ಆಸಿಡ್ ಸುರಿಬೇಕು. ಒಂದ್ ಹೆಣ್ಣಿನ ಜೀವನನ ಸುಡ್ಬೇಕು ಅಂತ ಯೋಚನೆ ಮಾಡ್ತಾರಲ್ಲ, ಇವ್ರನ್ನ ಜೀವಂತವಾಗಿ ಸುಟ್ಬಿಡ್ಬೇಕು. ಇಷ್ಟಾಯ್ತು. ಹೌದಾ? ಹೋಗ್ಲಿ ಬಿಡಿ, ಪ್ರತಿ ವರ್ಷ ತರಾನೇ ಈ ವರ್ಷನೂ ಸತ್ಯ ಮಟ್ಕೆ ಹೊಡೆದ್ಲು. ಆ ರೌಡಿಗಳ ಪ್ಲಾನು ಫೇಲ್ ಆಯ್ತು. ಅಷ್ಟೇ ಅಲ್ಲ, ನಿಮ್ಮಿಂದ ನಮ್ ಸತ್ಯನ ಜೀವನೂ ಉಳಿತು. ಬೇಬಿ ಸರ್, ನೀವು ನನ್ನ ಸತ್ಯನ ದೊಡ್ಡ ಆಪತ್ತಿಂದ ಕಾಪಾಡಿದ್ರಿ. ಇಲ್ಲ, ಹಾಗ್ ನೋಡಿದ್ರೆ ಅವಳಿಗೆ ಆಪತ್ ಬರಕ್ ಕಾರಣನೇ ನಾನಲ್ವಾ? ಅಯ್ಯೋ, ನೀನೇನ್ ಕಾರಣ ಆಗ್ತೀಯಾ? ಒಂದ್ ಹುಡುಗಿ ಮಾನ ಕಾಪಾಡಿದೆ ನೀನು. ಅದ್ರ ಜೊತೆ ಸತ್ಯನ್ ಪ್ರಾಣನೂ ಕಾಪಾಡಿದ್ರಿ.